ನಿನ್ನೆ ರಾಜಧಾನಿ ಬೆಂಗಳೂರು ಫುಲ್ ಜಗಮಗ ಅಂತ ಇತ್ತು. ಸೆಲೆಬ್ರೇಷನ್ ಮೂಡ್ ನಲ್ಲಿ ಇದ್ರು ಎಲ್ಲರೂ ಕೂಡ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ನಿನ್ನೆ ಜನಜಂಗುಳಿ ಕೂಡ ಕಂಡುಬಂತು. ಇವತ್ತು ನಾರ್ಮಲ್ ಆಗಿ ಕಾಣಿಸ್ತಾ ಇರುವಂತ ಎಂಜಿ ರಸ್ತೆ. ಒಂದು 2 ಗಂಟೆವರೆಗೂ ಕೂಡ ಎಲ್ಲರೂ ಮನೆಯಿಂದ ಹೊರಗಿದ್ರು. ಕಾರಣ ಸೆಲೆಬ್ರೇಷನ್ ಅಂತ. ಸೆಲೆಬ್ರೇಷನ್ ಮುಗಿಸಿ ಮನೆಗೆ ಹೋಗೋದು ಕೂಡ ಲೇಟ್ ಆಗಿತ್ತು. ಈಗ ಎಲ್ಲಾ ರಸ್ತೆಗಳು ಕೂಡ ನಾರ್ಮಲ್ ಆಗಿವೆ. ಭರ್ಜರಿಯಾಗಿ ನ್ಯೂ ಇಯರ್ ಸ್ವಾಗತ ಮಾಡಿರುವಂತ ಜನಸಾಗರವೇ ತುಂಬಿದ ರಸ್ತೆಗಳು ಈಗ ಖಾಲಿ ಹೊಡಿತಾ ಇದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಎಲ್ಲವೂ ಕೂಡ ಖಾಲಿ. ಕಾರಣ ನಿನ್ನೆ ಎಲ್ಲ ಸೆಲೆಬ್ರೇಷನ್ ಆಗಿದೆ. ಈಗ ಎಲ್ಲರೂ ಕೂಡ 2026 ಬರ ಮಾಡಿಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿ ಅಂದ್ರೆ ಬೆಂಗಳೂರಿನ ಎಲ್ಲಾ ರಸ್ತೆಗಳು ಕೂಡ ನಾರ್ಮಲ್. ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಮನೆಗಿರೋರು ಮನೆಯಲ್ಲಿ, ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ, ಹೀಗೆ ರಸ್ತೆಗಳೆಲ್ಲವೂ ಕೂಡ ಎಂದಿನಂತೆ ಕಂಡು ಬರ್ತಾ ಇದೆ. ಅಂಥ ಜನಜಂಗುಳಿ ಅಥವಾ ಟ್ರಾಫಿಕ್ ಜಾಮ್ ನಿನ್ನೆ ಮಧ್ಯರಾತ್ರಿ ಎಲ್ಲ ಇತ್ತಲ್ಲ, ಆ ಮಟ್ಟಕ್ಕೆ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಯಥಾಸ್ಥಿತಿಗೆ ಮರಳ್ತಾ ಇದೆ. ದೃಶ್ಯಗಳನ್ನು ನೀವು ಗಮನಿಸಬಹುದು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಎಲ್ಲ ಕಡೆಯೂ ಕೂಡ ನಿನ್ನೆ ಬಹಳಷ್ಟು ರಶ್ ಇತ್ತು. ಜನರು ಅಷ್ಟು ಜಂಗುಳಿ ಇತ್ತು. ಅದೀಗ ಎಲ್ಲವೂ ನಾರ್ಮಲ್ ಪರಿಸ್ಥಿತಿಗೆ ಬಂದಿದೆ. ನೋಡಿ, ಎರಡೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಮಧ್ಯಾಹ್ನವೆಲ್ಲ ಪ್ರಿಪ್ರೇಷನ್, ರಾತ್ರಿಯೆಲ್ಲ ಪೂರ್ತಿ ಸೆಲೆಬ್ರೇಷನ್. ಈಗ ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬಂದಿದೆ. ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಅನೇಕರು ಹೊರಗಿದ್ರು, ಸೆಲೆಬ್ರೇಟ್ ಮಾಡಿದ್ರು, ಎಣ್ಣೆ ಕೊಡಿದ್ರು, ಪಾರ್ಟಿ ಮಾಡಿದ್ರು, ಮಜಾ ಮಾಡಿದ್ರು. ಆದ್ರೀಗ ಎಲ್ಲವೂ ಯಥಾಸ್ಥಿತಿಗೆ ಬಂದಿದೆ. ಎರಡೂ ವಿಜುವಲ್ಸನ್ನು ನೀವು ಗಮನಿಸ್ಬೋದು. ನಿನ್ನೆ ರಾತ್ರಿ ಯಾವ ರೀತಿಯಾಗಿತ್ತು ಸಿಚುವೇಶನ್ನು, ಯಾವ ರೀತಿ ಸಂಭ್ರಮ ಇತ್ತು, ಈಗ ಹೇಗೆ ಎಲ್ಲವೂ ಯಥಾಸ್ಥಿತಿ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಬ್ರಿಗೇಡ್ ರೋಡಿಂದಾನೇ ಜಾಯಿನ್ ಆಗಿದ್ದಾರೆ. ಸುಷ್ಮಿತಾ, ನಿನ್ನೆ ಎಲ್ಲವೂ ಕೂಡ ಸೆಲೆಬ್ರೇಷನ್ ಇತ್ತು, ಮಧ್ಯಾಹ್ನ ಅಂತ ನೋಡಿದ್ರೆ ಪ್ರಿಪ್ರೇಷನ್ ಇತ್ತು, ಈಗೆಲ್ಲವೂ ಮುಗ್ದಿದೆ, ಯಥಾಸ್ಥಿತಿಗೆ ಬಂದಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಎಸ್, ಓಕೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಎಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಅದರಲ್ಲೂ ಕೂಡ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲದಲ್ಲಿ ಪಾರ್ಟಿ ಅಂತೂ ಜೋರಾಗೇ ಇತ್ತು. ಇವಾಗ ಎಲ್ಲವೂ ಕೂಡ ಮುಗಿದು ಸಹಜ ಸ್ಥಿತಿಯತ್ತ ಈ ಒಂದು ರಸ್ತೆಗಳು ಮರಳ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಬ್ರಿಗೇಡ್ ರೋಡ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಂತ ಹೇಳಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಈ ಒಂದು ರಸ್ತೆಯಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ. ಒಂದ್ ರೀತಿಯಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕೇವಲ ಬೆಂಗಳೂರಿನ ಜನರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಜಾಗಕ್ಕೆ ಬಂದು, ಈ ಒಂದು ರಸ್ತೆಗೆ ಬಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಇವಾಗ ಎಲ್ಲವೂ ಕೂಡ ಸೆಲೆಬ್ರೇಷನ್ ಕಂಪ್ಲೀಟ್ ಆದ ಬಳಿಕ ಸಹಜ ಸ್ಥಿತಿಯತ್ತ ಮರಳ್ತಾ ಇರುವಂತದ್ದು. ಎಂದಿನಂತೆ ವಾಹನ ಸಂಚಾರ ಹಾಗೆ ಅತಿ ವಿರಳವಾಗಿ, ಅಂದ್ರೆ ಇಷ್ಟೊತ್ತಿಗೆ ಅತಿ ವಿರಳವಾಗಿ ಜನಸಂಚಾರ ಇರ್ತಿತ್ತು ಪ್ರತಿನಿತ್ಯವೂ ಕೂಡ, ಅದೇ ರೀತಿಯಲ್ಲಿ ಇರುವಂತದ್ದು. ಹಾಗೆ ಈ ಬಾರಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ 4 ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಬ್ರಿಗೇಡ್ ರೋಡ್ ನಲ್ಲಿ ಸೆಲೆಬ್ರೇಷನ್ ಗೆ ಭಾಗಿಯಾಗಿದ್ರು. ಸೊ ಈ ವರ್ಷ ಸುಮಾರು 6 ರಿಂದ 7 ಲಕ್ಷ ಭಾಗಿಯಾಗುವಂತಹ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ಕಡಿಮೆ ಸಂಖ್ಯೆಯಲ್ಲಿ ಜನರು ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರೋಡ್ ಅಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಸೆಕ್ಯೂರಿಟಿಯು ಕೂಡ ಸಕ್ಸಸ್ ಆಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಹಾಗೆ ಪ್ರಮುಖವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಮಯದಲ್ಲಿ ಹಾಕಿದಂತಹ ಬ್ಯಾರಿಕೇಡ್ ಎಲ್ಲವನ್ನೂ ಕೂಡ ಇವಾಗ ತೆರವು ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಹಾಕಿದಂತಹ ಬ್ಯಾರಿಕೇಡ್ ಗಳಾಗಿರ್ಬಹುದು, ಲೈಟಿಂಗ್ಸ್ ಆಗಿರ್ಬಹುದು, ಇದೆಲ್ಲವನ್ನೂ ಕೂಡ ಇಲ್ಲಿ ಬಂದು ಸಿಬ್ಬಂದಿ ತೆರವು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂತಹ ಕಸ ಏನಿತ್ತು ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಚಪ್ಪಲ್ ರಾಶಿಗಳಾಗಿರ್ಬಹುದು ಅಥವಾ ವಾಟರ್ ಬಾಟಲ್ ಆಗಿರ್ಬಹುದು, ಇದೆಲ್ಲವೂ ಕೂಡ ಇಲ್ಲಿ ಬಿದ್ದಿರುತ್ತೆ. ಅವೆಲ್ಲವನ್ನೂ ಕೂಡ ಜಿಬಿಎಯ ಪೌರ ಕಾರ್ಮಿಕರು ಕೂಡ ಅದನ್ನ ಕ್ಲೀನ್ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಜನಜಂಗುಳಿಂದ ಕೂಡಿದಂತಹ ಈ ಒಂದು ಬ್ರಿಗೇಡ್ ರಸ್ತೆ ಇವತ್ತು ಒಂದು ರೀತಿಯಲ್ಲಿ ಸಹಜ ಸ್ಥಿತಿ ಹತ್ರ ಮರಳ್ತಾ ಇದ್ದಾರೆ. ಹಾಗೆ ಅತಿ ವಿರಳವಾದಂತಹ ಜನಸಂಖ್ಯೆ ಇರುವಂತದ್ದು. ಕೇವಲ ಬ್ರಿಗೇಡ್ ರೋಡ್ ಅಷ್ಟೇ ಅಲ್ಲ, ಇಂದಿರಾನಗರ ಹಾಗೆ ಕೋರಮಂಗಲದಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಸೇರಿದ್ರು. ಇವಾಗ ಮತ್ತೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಹಾಗೆ ಇಲ್ಲಿರುವಂತಹ ಶಾಪ್ಗಳು ಕೂಡ, ನಿನ್ನೆ ಕೆಲವೊಂದಿಷ್ಟು ಶಾಪ್ಗಳು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರನೇ ಇಲ್ಲಿ ಕ್ಲೋಸ್ ಆಗಿತ್ತು. ಇನ್ನೇನು ಕೆಲ ಹೊತ್ತಲ್ಲಿ ಇಲ್ಲಿರುವಂತಹ ಶಾಪ್ಸ್ಗಳು ಕೂಡ ಇವಾಗ ಓಪನ್ ಆಗಿ ವ್ಯಾಪಾರ ವಹಿವಾಟುಗಳು ಕೂಡ ನಡೆಯುತ್ತೆ. ಹಾಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಂತ ಹೇಳಿದ್ರೇನೆ ಅತಿ ಹೆಚ್ಚಾಗಿ ಇಲ್ಲಿ ಫೋಟೋ ಶೂಟ್ಸ್ಗಳು ಆಗಿರ್ಬೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಸೊ ಇನ್ನೇನು ಕೆಲ ಹೊತ್ತಲ್ಲಿ ಅವೆಲ್ಲವೂ ಕೂಡ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ನಿನ್ನೆ ಸೆಲೆಬ್ರೇಷನ್ ಇಂದ ಕೂಡಿದಂತಹ ಜಾಗ ಇವತ್ತು ಮತ್ತೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಲೈವ್ ಡೀಟೇಲ್ಸ್ಗೆ. Thank you.